ಎಲ್ಲ ಕಟ್ಟಾಳದಲ್ಲಿ ಕಾಣ್ತಾ ಇದ್ದಾರೆ. ಸಮಿತಿಯವರು ಮುಂಚೆ ಹೋರಾಟ ಮಾಡಬೇಕು, ರೂಪರೇಷೆ ಮಾಡಬೇಕು ಅಂತ ಅವ್ರು ಹೇಳಿದಾಗ, ಅಥವಾ ವಿಜಯೋತ್ಸವ ಮಾಡಬೇಕು ಅಂದಾಗ ಒಂದು 25,000 ಜನ ಮೇಲೆ ಸೇರ್ತಾರೆ ಅಂತ ಹೇಳಿ ನಾನು ಇವತ್ತು ಅವ್ರಿಗೆ ಒಂದು ಮಾತು ಹೇಳ್ತೀನಿ. ಎಷ್ಟು ಜನ ಸೇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇನ್ನೊಂದ್ಸತಿ ಕೇಳ್ತೇವೆ, ಎಷ್ಟು ಜನ ಸೇರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾವ ತರ ಜನ ಸೇರ್ತಾರೆ ಅನ್ನೋದು ಮುಖ್ಯ. ಇಲ್ಲಿ ಬಂದಿರುವಂತ 250 ಜನ ಅಷ್ಟೇ ಇದೆ ಅಂತ ಯಾರ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸರು ಇರ್ಬೋದು, ಇವ್ರಿಗೇನು ಶಕ್ತಿ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಅದು ದಡ್ಡತನದ ಪರಮಾವಧಿ. ಪ್ರತಿಯೊಬ್ಬ 250 ಇರುವಂತ 250ರಲ್ಲಿ ಪ್ರತಿಯೊಬ್ಬ ಕೂಡ 2,000ಕ್ಕಿಂತ ಹೆಚ್ಚು ಗಟ್ಟಿ ಇರುವಂತ ಮನುಷ್ಯ. ಅವಾಗಲೇ ನಾಗರಹಳ್ಳಿ ಹೇಳು, ಇಲ್ಲಿ ಬಂದಿರೋರು ಪೇಮೆಂಟ್ ಗಿರಾಕಿಗಳು ಯಾರು ಅಲ್ಲ, ಅದು ಅರ್ಥ ಮಾಡ್ಕೋಬೇಕು. ಪೇಮೆಂಟ್ ಗಿರಾಕಿಗಳು ಯಾರು ಬಂದಿಲ್ಲ. ಇಲ್ಲಿ ಬಂದಿರೋರೆಲ್ಲ ಮನಸ್ಸಲ್ಲಿ ಬಸವಣ್ಣನ ಇಟ್ಕೊಂಡಿರೋರು. ನಾನು ವೃತ್ತಿಯಿಂದ ಒಬ್ಬ ವಕೀಲ ಮಾತ್ರ, ನಾನು ರಾಜಕಾರಣಿ ಅಲ್ಲ, ನಾನೊಬ್ಬ ವಕೀಲ. ಈ ಹೋರಾಟ ಸಮಿತಿಯವರು ಮುಂಚೆ ನನಗೆ ಕರೆದಾಗ ನಾನು ಕಾನೂನಿನ ವಿಚಾರದಲ್ಲಿ ಯಾವ್ದಾರ ಕ್ಲಿಷ್ಟಕರವಾದ ವಿಚಾರಗಳಿದ್ದರೆ ದಯವಿಟ್ಟು ನನಗೆ ಹೇಳಿ. ನಾನು ಇದೇ ಜಿಲ್ಲೆಯವನು, 20 ವರ್ಷ ನಾನು ವೃತ್ತಿಯನ್ನು ಮಾಡಿದಂಥವನು, ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಓಡಾಡಿಕೊಂಡು ನನ್ನ ವೃತ್ತಿ ನಡೆಸುವಂಥವನು. ನನ್ನ ಕನಿಷ್ಠ ಸೇವೆ ಈ ಜಿಲ್ಲೆಗೆ ಏನಾರ ಸಲ್ಲಿಸದಿದ್ದರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿದೆ. ಆ ಮೀಟಿಂಗ್ ಬಂದಿದ್ದೇ ತಪ್ಪಾಗೋಯ್ತು. ಆ ಸಮಿತಿಗೆ ಅಧ್ಯಕ್ಷರು ನೀವಾಗ್ರಿ ಅಂತ ಕುತ್ಕೊಂಡ್ಬಿಟ್ರು. ನಾನು ಹೇಳಿದೆ, ದಯವಿಟ್ಟು ಕ್ಷಮಿಸಿ, ಈ ಹೋರಾಟವನ್ನ ನಡೆಸ್ಕೊಂಡು ಹುಟ್ಟಾಕಿ ಬಂದವರು ನೀವುಗಳೆಲ್ಲ, ನಾನಲ್ಲ. ನಾನು ಮಧ್ಯಕ್ಕೆ ಬಂದು ನಾನು ಅಧ್ಯಕ್ಷ ಆದರೆ ನನಗೆ ಗೌರವ ಅಲ್ಲ. ನಾನು ಸ್ಥಾನಕ್ಕೆ ಇರುವಂಥ ವ್ಯಕ್ತಿ ಅಲ್ಲ, ಕೆಲಸಕ್ಕೆ ಇರುವಂಥ ವ್ಯಕ್ತಿ. ನನ್ನನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನುವಂಥ ವಿಚಾರ ನೀವು ಮಾಡಿ ಅಂತ ಹೇಳಿದ್ದಕ್ಕೆ ಇವತ್ತು ನಾನು ಇವೆಲ್ಲ ಇವತ್ತಿನ ಸೇರಿದ್ದೆ. ಯಾಕೆ ಸೇರಿದ್ದೀವಿ? ವಿಜಯೋತ್ಸವ ಅಂತ ಹೇಳ್ತಾರೆ. ಏನು ಗೆದ್ದಿದ್ದೀವಿ? ಆಗಿದೆ, ಏನನ್ನ ಗೆದ್ದಿದ್ದೀವಿ? ಇದು ಪ್ರಥಮವಾಗಿ ನೀವೆಲ್ಲ ನಿಮ್ಮ ಜ್ಞಾನದಲ್ಲಿ ಏನನ್ನ ವಿಚಾರವನ್ನ ನಮ್ಮ ಅಡ್ಡಿ ಇತ್ತು, ಯಾವ ವಿಚಾರವನ್ನ ನಾವು ಮೆಟ್ಟಿ ನಿಂತಿದ್ದೀವಿ ಅನ್ನೋದು ಕಾನೂನಾತ್ಮಕವಾಗಿ ನೀವು ತಿಳ್ಕೊಳ್ಳೇಬೇಕು. ನಮ್ಮ ಹೋರಿ ಹಬ್ಬ ಪುರಾತನ ಕಾಲದಿಂದ ಬಂದಂತ ಹೋರಿ ಹಬ್ಬ. ಇದು ಬಿಸ್ನೆಸ್ ಆಗಿರೋದು ಇತ್ತೀಚೆಗೆ. ಹೇಳೋರು ನಾಗರಹಳ್ಳಿ, ಇದು ಬಿಸ್ನೆಸ್ ಆಗಿ ಬಿಡಬೇಡಿ ಅಂತ. ಬಿಸ್ನೆಸ್ ಆಗಿರೋದು ಇತ್ತೀಚೆಗೆ, ಆದರೆ ಇದಕ್ಕೆ ಇತಿಹಾಸ ಇರೋದು ಪುರಾತನ. ಯಾವಾಗ ಇದೇ ರೀತಿಯಲ್ಲಿ ನಡೆಯುವಂತಹ ಒಂದು ಜಾನಪದ ಕ್ರೀಡೆ ಜಲ್ಲಿಕಟ್ಟು ತಮಿಳುನಾಡಿನಲ್ಲಿ, ಅದು ಯಾವಾಗ ಬ್ಯಾನ್ ಆಯಿತು, ಸ್ವಲ್ಪ ಪಶು ಹಿಂಸೆ ಮಾಡೋದು ತಪ್ಪು ಅನ್ನುವಂಥ ಒಂದು NGO, ಒಂದು ಸಂಸ್ಥೆ ಅದನ್ನು ಬ್ಯಾನ್ ಮಾಡೋದ್ರೊಳಗೆ ಸಕ್ಸಸ್ ಆಗಿದೆ. ಇಡೀ ತಮಿಳುನಾಡಿನ ವಿಧಾನಸಭೆ ಅಲ್ಲಾಡ್ತು. ಜ್ಞಾಪಕದಲ್ಲಿ ಇರ್ತದೆ, ಇದು ಬ್ಯಾನ್ ಮಾಡಿದ್ದು ಸರ್ಕಾರ ಅಲ್ಲ, ಬ್ಯಾನ್ ಮಾಡಿದ್ದು ಸುಪ್ರೀಂ ಕೋರ್ಟೇ. 2016-18ರಲ್ಲಿ ಸುಪ್ರೀಂ ಕೋರ್ಟಿನ 2 ನ್ಯಾಯಾಧೀಶರು ಜಲ್ಲಿಕಟ್ಟು ಮಾಡೋದ್ರಿಂದ ಪ್ರಾಣಿ ಹಿಂಸೆ ಆಗುತ್ತೆ ಅಂತ ಹೇಳಿ ಅವ್ರು ಯಾವತ್ತು ಆ ನಿರ್ಧಾರವನ್ನು ಕೊಟ್ಟರು, ತಮಿಳುನಾಡಿನ ವಿಧಾನಸಭೆ ನಡೆಯಿತು. ಅವಾಗ ಅವರು ಆ ಕಾನೂನು, ಪ್ರಾಣಿ ಹಿಂಸೆ ಕಾನೂನು
ಜಲ್ಲಿಕಟ್ಟಿಗೆ ಅನ್ವಯವಾಗುವುದಿಲ್ಲ ಅಂತ ಕಾನೂನು ಮಾಡೋದು. ಕರ್ನಾಟಕ ಅದರಿಂದ ಹೊರತಲ್ಲ. ಕರ್ನಾಟಕ ಕೂಡ ಪ್ರಾಣಿ ಹಿಂಸೆ ಕಾನೂನು ಕರ್ನಾಟಕದಲ್ಲಿ ಕಂಬಳ ಹಾಗೂ ಹೋರಿ ಹಬ್ಬಕ್ಕೆ ಅನ್ವಯವಾಗುವುದಿಲ್ಲ ಅಂತ ಹೇಳಿ ಕಾನೂನು ಮಾಡಿದ್ದಾರೆ. ನಮ್ಗೆ ಯಾರಿಗಾರ ಗೊತ್ತಿತ್ತ? ಇದು ಗೊತ್ತಿರಲಿಲ್ಲ. ಆದ್ರೆ ಕಾನೂನು ಅನ್ವಯ ಆಗೋದಿಲ್ಲ ಅಂದ ತಕ್ಷಣ ಗಾಡಿ ಹೆಂಗ್ ಬೇಕಾದ್ರೂ ಹೊಡ್ಕೊಂಡು ಹೋಗೋದಾ? ಯಾರು ಕಾನೂನಲ್ಲ, ರೋಡ್ ಮಾಡಿದಾರ್ರಿ, ಹೆಂಗ್ ಬೇಕಾದ್ರೆ ಇಟ್ಕೊಂಡು ಹೋಗ್ತೀವಿ, ನಮ್ ಗಾಡಿ ಎಲ್ಲಿ ಬೇಕಾದ್ರೆ ಓಡಿಸ್ತೀವಿ ಅಂತ ಹೇಳ್ಬೋದಾ? ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಸುತ್ತೋಲೆಯನ್ನ ಮಾಡಿದ್ರು ಸರ್ಕಾರ, ಯಾವ ರೀತಿ ನಡ್ಕೊಂಡು ಹೋಗಬೇಕು ಅಂತ. ಆದ್ರೆ ಆ ಸುತ್ತೋಲೆ ಈ ಜಾನಪದ ಕ್ರೀಡೆ ಪ್ರೋತ್ಸಾಹ ಮಾಡುವ ಸಲುವಾಗಿ ಇರಬೇಕಾಗಿತ್ತು. ಇದನ್ನ ಹತ್ತಿಕ ಸಲುವಾಗಿ ಮಾಡ್ದಂಗಿದೆಯಲ್ಲ, ಇದು ಯಾಕೋ ಸಮಸ್ಯೆಯ ಪರಮಾವಧಿ. ನಮ್ಮ ಕ್ರೀಡೆ ಜಾನಪದ ಕ್ರೀಡೆ ಪ್ರೋತ್ಸಾಹ ಮಾಡೋದು ಸರ್ಕಾರದ ಕೆಲಸ. ಆದರೆ ಕಾನೂನನ್ನ ಎಷ್ಟು ಟೈಟ್ ಮಾಡಿ ಪೊಲೀಸರಿಂದ ಅದನ್ನ ಅನುಷ್ಠಾನಕ್ಕೆ ತಂದು ಹಬ್ಬನೇ ಆಗಿಲ್ಲ ಮಾಡ್ಕೊಂಡು ನೋಡ್ಕೊಂಬೋಣ ಅನ್ನೋ ಸ್ಟೇಜ್ಗೆ ಹಾವೇರಿ ಜಿಲ್ಲಾಡಳಿತ ಬಂದಿದೆ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಇವತ್ತು ಹೋರಾಟ ಮಾಡಬೇಕು ಅಂತ ಯಾವತ್ತು ನಾವು ಈ ಹೆಜ್ಜೆಯನ್ನು ಇಟ್ಟರೋ ಹೋರಾಟಕ್ಕೂ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ನಮಗೆ ಹೋರಾಟಕ್ಕೂ ಅವಕಾಶ ಇಲ್ಲ, ಹಬ್ಬಕ್ಕೆಂತೂ ಅವಕಾಶ ಇಲ್ಲ, ಮುಂಚೆನೇ ಅವಕಾಶ ಇಲ್ಲ, ಹೋರಾಟಕ್ಕೂ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ನಮಗೆ ನ್ಯೂಸ್ಗಳು ಬಂದವು. ಆ ಸಂದರ್ಭದಲ್ಲಿ ಸಮಿತಿಯವರ ಜೊತೆ ಸಮಾಲೋಚನೆಯನ್ನು ಮಾಡಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹೋರಾಟ ಮಾಡುವುದು ಯಾವುದೇ ವಸ್ತು, ಅದು ಒಳ್ಳೆದಕ್ಕಿರ್ಬೋದು ಕೆಟ್ಟದಕ್ಕಿರ್ಬೋದು, ಆದರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದಕ್ಕೆ ಅದು ಮೂಲಭೂತ ಹಕ್ಕು ಅಂತ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದು. ಹೋರಾಟ ಸಲುವಾಗಿ ಹೋಗಿದ್ದಷ್ಟೇ, ಜ್ಞಾಪಕ ಇರ್ತೇವೆ. ನಾವು ಹೋಗಿದ್ದು ಹಬ್ಬಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ಅಲ್ಲ. ನಾವು ಹೈಕೋರ್ಟ್ಗೆ ಮೆಟ್ಟಿಲೇರಿದ್ದು ಹೋರಾಟಕ್ಕೆ ಅವಕಾಶ ಕೊಡ್ರಿ ಅಂತ ಹೋದ್ವಿ. ಆದ್ರೆ ನಾಯಕರು ಬಹಳ ಸೊಗಸಾಗಿ ಹೇಳೋದು, ಹೋರಾಟ ಯಾವ ಸಲುವಾಗಿ ಮಾಡ್ತಾ ಇದ್ದೀರಿ ನೀವು ಅಂತ ನಮಗೆ ನ್ಯಾಯಾಧೀಶರು ಪ್ರಶ್ನೆ. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಸುತ್ತೋಲೆ ಮಾಡಿದ್ದಾರೆ. ಈ ಸುತ್ತೋಲೆಯಲ್ಲಿ 18 ಅಂಶಗಳಿವೆ. ಆ 18 ಅಂಶಗಳಲ್ಲಿ 4 ಅಂಶಗಳು ಈ ಹಬ್ಬ ಆಗನೇ ರೀತಿಯಲ್ಲಿ ಅಥವಾ ಆಯೋಜಕರಿಗೆ ಒಂದು ರೀತಿ ಹೆದರಿಕೆ ಬರೋ ರೀತಿಯಲ್ಲಿ ಅಥವಾ ಹೋರಿ ಮಾಲಕರಿಗೆ ಹೆದರಿಸುವ ರೀತಿಯಲ್ಲಿ ಈ ಕಂಡೀಷನ್ಗಳು ಇರೋದ್ರಿಂದ ಹಬ್ಬ ನಡೆಸಕ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಸರ್ಕಾರ ಗಮನ ತರಬೇಕು ಅಂತ ಹೇಳಿ ಹೋರಾಟ ಮಾಡಬೇಕು, ಪರ್ಮಿಷನ್ ಕೊಡಿ. ಯಾವ 4? ಆ 4ನ್ನ ಯಾವಾಗ ನಾವು ಕೋರ್ಟ್ ಮುಂದೆ ತೋರಿಸಿದ್ವೋ ಅದನ್ನ ಕಾನೂನು ವಿರುದ್ಧವಾಗಿರುವಂತ 4 ಅಂಶಗಳನ್ನ ನಾನು ಹೈಕೋರ್ಟ್ ಅಲ್ಲೇ ಸರಿ ಮಾಡಿಕೊಡುವಾಗ ನೀವ್ಯಾಕೆ ಹೋರಾಟಕ್ಕೆ ಇಳಿತೀರಿ? ನಿನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದೀರ್ಘವಾದ ಸಮಾಲೋಚನೆಯನ್ನ ಮಾಡಿದ ನಂತರ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಸಾಹೇಬ್, ಜಡ್ಜ್ಗಳ ಹೆಸರು ಹೇಳ್ತಿರಲ್ಲ ಸರ್ ಅನ್ಬೋದು ನೀವು, ಸಮಾಜದ ಪರವಾಗಿ ನಿಂತಿರುವಂತ ಯಾವುದೇ ವ್ಯಕ್ತಿ ಹೆಸರು ಹೇಳೋದಕ್ಕೆ ನಾವು ಹೆದರಿಕೊಳ್ಳೋ ಅಗತ್ಯ ಇಲ್ಲ. ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಜಲ್ಲಿಕಟ್ಟನ್ನು ಯಾವ ರೀತಿ ಪುನಃ ಅದನ್ನ ಆ ಶ್ರೇಷ್ಠ ಮಟ್ಟಕ್ಕೆ ತಗೊಂಡು ಹೋದ್ರು ತಮಿಳುನಾಡು ಅವರು, ಹೋರಿ ಹಬ್ಬಕ್ಕೂ ಕೂಡ ಅದೇ ಮಾನ್ಯತೆ ಸಿಗುವ ಸಲುವಾಗಿ ಈ ಅಂಶಗಳನ್ನ ಇಲ್ಲೇ ಸರಿ ಮಾಡಿ ಕಾನೂನಿನ ಚೌಕಟ್ಟು ಒಳಗೆ ಯಾವುದೇ ತೊಂದರೆ ಆಗದೆ ಹಬ್ಬಗಳು ಪುನರಾರಂಭ ಆಗಬೇಕು ಅಂತ ಹೇಳಿ ನಿನ್ನೆ ಆದೇಶ ಮಾಡಿದ್ದಾರೆ. ಪಿಕ್ಚರ್ ಇನ್ಮೇಲೆ ಶುರು ಆಗುತ್ತೆ. ಗೆದ್ವಿ ಅಂತ ಹೋಗಿ ಚಪ್ಪಳೆ ಹೊಡ್ಕೊಂಡು ಕೇಕೆ ಹೊಡ್ಕೊಂಡು ಹೋಗೋದಲ್ಲ. ಇನ್ಮೇಲೆ ನಮ್ಮ ಕಾಂಟ್ಯಾಕ್ಟ್ ನಾವ್ ಹಿಂಗ್ ನಡ್ಕೊಂತೀವಿ ಅನ್ನೋದು
ನೋಡಕ್ ಶುರು ಮಾಡ್ತಾರೆ, ಜನ ಆಗ್ಲಿ ಎಲ್ಲಿ ಅಧಿಕಾರಿಗಳಾಗ್ಲಿ. ನಮ್ಮಲ್ಲಿ ಸಿಗುವಂತ ಒಂದೇ ಒಂದು ತಪ್ಪು ಸಾಕು ಈ ಹಬ್ಬವನ್ನು ಮತ್ತೆ ಕ್ಲೋಸ್ ಮಾಡಕ್ಕೆ. ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋ ಅಂಶಗಳನ್ನ ದಯವಿಟ್ಟು ಇದನ್ನ ತಲೆಯಲ್ಲಿಟ್ಕೊಳ್ಳಿ. ಮೊದಲನೇದಾಗಿ ಯಾವ ರಾಜಕಾರಣಿಗಳು ನಾಯಕರು ಯಾರು ಇಲ್ವಲ್ಲ, ಹೋಳಿ ಹಬ್ಬದ ಪರವಾಗಿ ಯಾರು ಇಲ್ವಲ್ಲ ಅಂತ ಸಮಸ್ಯೆ ಎಲ್ಲರಿಗೂ ಮನಸ್ಸಲ್ಲಿದೆ. ಯಾಕಿಲ್ಲ ಅಂತ ಪ್ರಶ್ನೆ ಹಾಕೊಂಡಿದ್ದೀರಾ? ಯಾಕೆ ಅವ್ರು ಯಾರು ಇಲ್ಲ ನಮ್ಮ ಜೊತೆಗೆ? ಯಾಕಿಲ್ಲಪ್ಪ ಅವರು ಸ್ಟೇಜ್ ಮೇಲೆ ಇರ್ಬೇಕಾಯ್ತಲ್ಲ. ಅವ್ರ ತಲೆಯಲ್ಲಿರೋದು ಈ ಹೋಳಿ ಹಬ್ಬದ ಅಡಿಯಲ್ಲಿ ಇದು ಒಂದು ಲಿಕ್ಕರ್ ಲಾಬಿ ಇದೆ. ಮದ್ಯಪಾನ ಜಾಸ್ತಿ ಸೇಲ್ ಆಗಬೇಕು, ಅದಕ್ಕೋಸ್ಕರ ಅವರೇ ಹೋಳಿ ಹಬ್ಬ ಮಾಡಿಸ್ತಾ ಇದ್ದಾರೆ ಅನ್ನುವಂತ ವಿಚಾರ ಅವ್ರ ತಲೆಯಲ್ಲಿದೆ. ಸರಿ ಇರ್ಬೋದು, ತಪ್ಪಿರ್ಬೋದು, ಆದ್ರೆ ಇದೆ. ಎರಡನೇದು, ಇದು ಹೋಳಿ ಹಬ್ಬ ಆಗೋದಿಲ್ಲ, ಜೂಜಿನ ಅಡ್ಡ ಆಗಿದೆ. ಎರಡನೇದು. ಮೂರನೇದು, ಯಾವ ಹೋಳಿ ಹೆಂಗ್ ಓಡಿದ್ರೇನ್ರಿ, 2 ದಿನ ಮುಂಚೆನೆ ರೊಕ್ಕ ಕೊಟ್ಟು ಸೆಟ್ ಆಗಿರ್ತಾರೆ, ಯಾರು ಪ್ರೈಸ್ ಕೊಡಬೇಕು? ಈ 3 ಅಂಶಗಳಿಂದ ಈ ಹೋಳಿ ಹಬ್ಬ ಪುರಾತನ ಜಲ್ಲಿಕಟ್ಟು ರೀತಿಯಲ್ಲಿ ನಡೆಯುವಂತ ಹಬ್ಬ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಹಬ್ಬ ಅಲ್ಲ, ಜೂಜಿನ ಅಡ್ಡ ಆಗಿದೆ. ಇದನ್ನ ಇನ್ಮೇಲೆ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರ ರಕ್ಷಣೆನೂ ನಮಗೆ ಸಿಗೋದಿಲ್ಲ. ಅರ್ಥ ಮಾಡ್ಕೋಬೇಕು. ಇವತ್ತು ಕಷ್ಟಪಟ್ಟು ಹೋರಾಟ ಮಾಡಿ 2-3 ವರ್ಷ ಇದಕ್ಕೆ ಹೆಚ್ಚು ಕಡಿಮೆ ಜೈಲ್ ತನಕ ಹೋಗಿ ವಾಪಸ್ ಬಂದಿರೋಂಥ ಬಸಣ್ಣವರು ಎಲ್ಲರೂ ಇದ್ದಾರೆ, ಹೌದಾ? ಇದನ್ನ ಸಕ್ಸಸ್ ನೆಕ್ಸ್ಟ್ ನಡೆಸೋದು ನಿಮ್ಮ ಕೈಯಲ್ಲಿದೆ. ಇದು ಒಂದೇ ಒಂದು ಕ್ರೀಡೆ, ಬೇರೆ ಎಲ್ಲ ಪಿಕ್ಚರ್ ನೋಡ್ತೀವಿ, ಎಲ್ಲ ಕಲಾ ನಾಯಕರು ಎಲ್ಲ ಬರ್ತಾರೆ, ಸ್ಟಾರ್ಗಳು ಬಂದಿದ್ರಪ್ಪ, ಶಾರುಖ್ ಖಾನ್ ಬಂದಿದ್ರು, ಕಿಚ್ಚ ಸುದೀಪ್ ಬಂದಿದ್ದ ಅಂತೆಲ್ಲ ಮಾತಾಡ್ತೀವಿ, ಹೌದಾ? ಅವರ ಪ್ರತಿಭೆಯಿಂದ ಅವರ ಹೆಸರು. ಇದು ಒಂದೇ ಕ್ರೀಡೆ. NTC ಅಂತ ತಕ್ಷಣ ಮುತ್ತಣ್ಣ ಅಂತ ಎಲ್ಲ ಚಪ್ಪಾಳೆ ಹೊಡಿತಾರೆ ಇಲ್ಲ? ಬಸವಣ್ಣನಿಂದ ಹಿಡಿದು ಆ ಬಸವಣ್ಣನಿಂದ ಕೃಪೆಯಿಂದ ಮುತ್ತಣ್ಣ ಇವತ್ತು ಸ್ಟಾರ್ ಆಗಿದೆ, ಒಪ್ಕೋಬೇಕಿದ್ರು. ಆ ಬಸವಣ್ಣನಿಗೆ ಕನಿಷ್ಠವಾದ ಗೌರವ ನಾವು ಸಲ್ಲಿಸಬೇಕು ಅಂದ್ರೆ ಈ ಹೋಳಿ ಹಬ್ಬವನ್ನ ಹಬ್ಬದ ರೀತಿಯಲ್ಲೇ ನೆಟ್ಕೊಂಡು ಹೋಗ್ಬೇಕು. ಇದನ್ನ ನೀವು ದಯವಿಟ್ಟು ಇಲ್ಲಿ ಬಂದಿರೋರೆಲ್ಲ ಶಪಥ ಮಾಡಬೇಕು. ಯಾರ ಸ್ವಲ್ಪ ಆಚೆ ಈಚೆ ಹೋದ್ರೆ ಅವ್ರನ್ನ ಬಡಿದು ಮತ್ತೆ ಲೈನ್ ತರಬೇಕು. ಇದು ನಿಮ್ಮ ಕರ್ತವ್ಯ. ನಾನು ಮಾಡಿರೋ ತೃಣ ಮಾತ್ರ. ನನ್ನನ್ನು ದೊಡ್ಡ ಸ್ಟಾರ್ ಆಗಿ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ನನ್ನ ಕೆಲಸ ಎಷ್ಟಿತ್ತು, ನನ್ನ ಈ ಹೋರಾಟಕ್ಕೆ ಸೇವೆ ಎಷ್ಟಿತ್ತು ಅಷ್ಟು ನಾನು ಮಾಡಿದ್ದೇನೆ. ಇನ್ನೂ ಮುಂದಿನ ದಿನಗಳಲ್ಲಿ ಯಾವುದೇ ಅಂಶಗಳಲ್ಲಿ ನನ್ನನ್ನು ನೀವು ಆಶ್ರಯ ಮಾಡಿದಾಗ ನಾನು ಸದಾ ನಿಮ್ಮ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ನನ್ನ ಈ ಹೆಜ್ಜೆಗೆ ನೀವು ಹೆಜ್ಜೆ ಕೊಟ್ಟಿದ್ದೀರಿ ಹಾಗೂ ನಿಮ್ಮ ಹೆಜ್ಜೆಗೆ ನಾನು ಹೆಜ್ಜೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಇಡ್ತೀನಿ. ಜೈ ಹೋಳಿ ಹಬ್ಬ. ಇಲ್ಲಿವರೆಗೂ ಹೋರಾಟದ ಹಾದಿಯನ್ನ, ಹಬ್ಬದ ಹಾದಿಯನ್ನ ಬಹಳ ಸುಗಮವಾಗಿ ಮಾತನಾಡಿ ಎಲ್ಲರ ಮೆಚ್ಚುಗೆಯನ್ನ ಪಡೆದಂತ ನಮ್ಮ ಸಂದೀಪ್ ಪಾಟೀಲ್ ಸರ್ ಕಾರ್ಯಕ್ರಮವಾಗಿ ನಮ್ಮೆಲ್ಲರ ಪರವಾಗಿ ಹೋಳಿ ಹಬ್ಬದ ಪರವಾಗಿ ಹೃತ್ಪೂರ್ವಕ